ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ನೇಮಕಾತಿಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ಕೇಂದ್ರ ಲೋಕಸೇವಾ ಆಯೋಗ UPSCಯಲ್ಲಿ ಒಂದು ಹೊಸ ನೇಮಕಾತಿಯನ್ನು ಕರೆಯಲಾಗಿರ್ತಕ್ಕಂಥದ್ದು. ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 933 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿರ್ತಕ್ಕಂಥದ್ದು. ಈ ಒಂದು ಹುದ್ದೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದೇ ರೀತಿ ನೀವೇನಾದರೂ ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. IAS, IPS ಮತ್ತು IFS ಎಕ್ಸಾಮನ್ನು ಯಾರೆಲ್ಲ ಬರೀಲಿಕ್ಕೆ ತಯಾರಾಗಿದ್ರಿ ಇಲ್ಲಿವರೆಗೂ, ಇವಾಗ ನಿಮಗಾಗಿ ಒಂದು ಹೊಸ ನೋಟಿಫಿಕೇಶನ್ ಕರೆಯತಕ್ಕಂಥದ್ದು. UPSCಯಲ್ಲಿ ಟೋಟಲ್ 933 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿರ್ತಕ್ಕಂಥದ್ದು. UPSC ಪರೀಕ್ಷೆಯನ್ನು ನೋಡಿದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಭಾರತದ ಅತ್ಯುನ್ನತ ನೇಮಕಾತಿ ಸಂಸ್ಥೆ ಆಗಿರ್ತದೆ. ಅಂದರೆ ಈ ಒಂದು ಅಧಿಕಾರ ನಿಮಗೆ ದೇಶದ ಟಾಪ್ ಅಧಿಕಾರಿಗಳ ಆಯ್ಕೆ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು. ಈ ಒಂದು UPSCಯಲ್ಲಿ ನಿಮಗೆ ಯಾವ ಸೇವೆಗಳು, ಯಾವ ಪೋಸ್ಟ್ ಬರ್ತಾವೆ ಅಂದ್ರಪ್ಪ ಅಂದರೆ IAS, IPS, IFS ಮತ್ತು IRS ಪ್ರಮುಖ ಹುದ್ದೆಗಳು ಇದರಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು. ಇನ್ನು ಈ ಒಂದು ಹುದ್ದೆಗಳ ವಿವರವನ್ನು ನೋಡೋದ್ರಿಂದ ಸಿವಿಲ್ ಸರ್ವಿಸ್ ಎಕ್ಸಾಮ್ 2026 ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 933 ಹುದ್ದೆಗಳು. ಸ್ಥಳ ಬಂದ್ಬಿಟ್ಟು ಭಾರತದಾದ್ಯಂತ ಇರ್ತಕ್ಕಂಥದ್ದು. ಇದು ಟೋಟಲ್ ಓವರ್ ಆಲ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಹುದ್ದೆಗಳಾಗಿರ್ತಕ್ಕಂಥದ್ದು. ಈ ಒಂದು UPSC ಪರೀಕ್ಷೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವುದೇ ಒಂದು ಪದವಿಯನ್ನು ಪಾಸಾದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ BA, BSc, BCom, BE ಅಥವಾ MBBS ಅಥವಾ ಎಕ್ಸೆಟ್ರಾ ನೀವೇನೇ ಪಾಸಾದರೂ ಈ ಒಂದು UPSC ಪರೀಕ್ಷೆಗೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಿರ್ತೀರ. ಅದೇ ರೀತಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶ ಇರ್ತಕ್ಕಂಥದ್ದು. ಅಂದರೆ ನೀವು ಈ ವರ್ಷ ಡಿಗ್ರಿ ಕೊನೆ ಇಯರ್ ಇದ್ದರೆ, ಅಂದರೆ ಲಾಸ್ಟ್ ಇಯರ್ ನೀವು ಕಲಿತಾ ಇದ್ರೆ ನೀವು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಿರ್ತೀರ. ಇನ್ನು ಈ ಒಂದು ಹುದ್ದೆಗೆ ವಯೋಮಿತಿಯನ್ನು ನೋಡೋದಾದ್ರೆ ನಾರ್ಮಲ್ ಬಂದ್ಬಿಟ್ಟು 21ರಿಂದ 32 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ OBC ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ, SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ, PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಕೂಡ ಇಲ್ಲಿ UPSC ಇಲಾಖೆಯಿಂದ ನೀಡಿರ್ತಕ್ಕಂಥದ್ದು. ಈ ಒಂದು ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ ಯಾವ ಥರ ಇದೆ ಅನ್ನಪ್ಪ ಅಂದರೆ ಮೊದಲಿಗೆ ನಿಮಗೆ ಪ್ರಿಲಿಮ್ಸ್ ಪರೀಕ್ಷೆ ಇರ್ತಕ್ಕಂಥದ್ದು, ನೆಕ್ಸ್ಟ್ ಮುಖ್ಯ ಪರೀಕ್ಷೆ, ಇದಾದ ನಂತರ ಸಂದರ್ಶನದ ಮುಖಾಂತರ ನಿಮ್ಮನ್ನು ಈ ಒಂದು ಹುದ್ದೆಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗ್ತಕ್ಕಂಥದ್ದು. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ ಜನರಲ್ ಮತ್ತು OBC ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರ್ತಕ್ಕಂಥದ್ದು. ವುಮೆನ್, SC ST ಕ್ಯಾಟಗರಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ. ಇನ್ನು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಮ್ಮ ಹತ್ರ ಅಗತ್ಯ ದಾಖಲಾತಿಗಳು ಏನೇನು ಇರಬೇಕಪ್ಪ ಅಂದರೆ SSLC ಅಂಕಪಟ್ಟಿ, PUC ಅಂಕಪಟ್ಟಿ, ಡಿಗ್ರಿ ಅಂಕಪಟ್ಟಿ, ಆಧಾರ್ ಕಾರ್ಡ್, ಕಾಸ್ಟ್ ಇನ್ಕಮ್, ಫೋಟೋ ಮತ್ತು ಸಿಗ್ನೇಚರ್ ಇದ್ದರೆ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತಕ್ಕಂಥದ್ದು. ಈ ಒಂದು ಹುದ್ದೆಗೆ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕಪ್ಪ ಅಂದರೆ upsc.gov.in ಗೌರ್ಮೆಂಟ್ ವೆಬ್ಸೈಟ್ಗೆ ಹೋಗಿ OTR ರಿಜಿಸ್ಟ್ರೇಷನ್ ಮಾಡಿ, ಅಂದರೆ 1 ಟೈಮ್ ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ವೈಯಕ್ತಿಕ ಮಾಹಿತಿಯನ್ನು ಭರ್ತಿ ಮಾಡಿ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತಕ್ಕಂಥದ್ದು. ಇನ್ನು ಪ್ರಮುಖ ದಿನಾಂಕಗಳನ್ನು ನೋಡೋದ್ರಿಂದ ಅರ್ಜಿ ಸಲ್ಲಿಕೆ ದಿನಾಂಕ ಬಂದ್ಬಿಟ್ಟು 4/2/2026ರಿಂದ 24/2/2026ರವರೆಗೆ ನಿಮಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕಾಲಾವಕಾಶನ ನೀಡಿರ್ತಕ್ಕಂಥದ್ದು. ಇನ್ನು ನೀವೇನಾದರೂ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬಯಸಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ 7251214900 ನಂಬರ್ಗೆ ನಿಮ್ಮ ಒಂದು ದಾಖಲಾತಿಗಳನ್ನ ಕಳಿಸಿದರೆ ಸಾಕು. ನಾವೇ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಅದರ PDF ಅನ್ನು ನಿಮಗೆ ವಾಟ್ಸಪ್ ಮುಖಾಂತರ ಕಳುಹಿಸಿಕೊಡ್ತೇವೆ. ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಾವು ಚಾರ್ಜ್ ಮಾಡ್ತಕ್ಕಂಥ ಅಮೌಂಟ್ ಬಂದ್ಬಿಟ್ಟು 100 ರೂಪಾಯಿ ಮಾತ್ರ. ಅದೇ ರೀತಿ ಈ ಒಂದು ಮಾಹಿತಿ ನಿಮ್ಗೇನಾದರೂ ಇಷ್ಟವಾಗಿದ್ದರೆ ನೀವು ಈ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅದೇ ರೀತಿ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿಲ್ಲ.